ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 5th ಸೆಮಿಸ್ಟರ್ GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಈ ಒಂದು ಸಬ್ಜೆಕ್ಟ್ ಮೇಲೆ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಹಾಗೆ ಇವತ್ತಿನ ಕ್ಲಾಸಲ್ಲಿ ಕೂಡ ಒಂದು ಕ್ವಶನನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಕ್ವಶನ್ ಏನಿದೆಯಲ್ಲ, ಸೊ ಸೆಕ್ಷನ್ ಡಿ ಕೇಳಿದರೆ ಆ್ಯಕ್ಚುಲಾಗಿ ಈ ಕ್ವಶನ್ಗೆ 15 ಮಾರ್ಕ್ಸ್ ಇದೆ. ಸೊ ಕಂಪಲ್ಸರಿ ಕ್ವಶನ್ ಅಂತೇಳಿ ಕೇಸ್ ಸ್ಟಡಿಗೆ ಈ ಕ್ವಶನನ್ನು ಕೇಳಿದ್ದಾರೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024 ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ ಇದೆ. ಓಕೆ, ಸೊ ಇದೇ ಥರ ಕ್ವಶನ್ನ 2024-25 ಅಂದರೆ ಪ್ರೀವಿಯಸ್ ಇಯರ್ದಲ್ಲಿ ಸೇಮ್ ಇದೇ ಥರ ಕ್ವಶನ್ ಕೂಡ ಕೇಳಿದ್ದಾರೆ. ಅದನ್ನು ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ದೇನೆ. ಸೊ ಆ ಕ್ಲಾಸ ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದೆ. ಸೊ ನೀವು ನೋಡ್ಬೋದು, ಇದು ಕ್ಲಾಸ್ ಕೂಡ ಪ್ಲೇಲಿಸ್ಟಲ್ಲಿ ಇರುತ್ತೆ. ಸೊ ನೀವು ನೋಡ್ಕೋಬೋದು. ಓಕೆ, ಸೊ ನಾನು ನಿಮ್ಗೆ ಸಿಂಪಲ್ ಈಸಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಓಕೆ, ಸೊ ನೀವು ಕ್ಲಾಸನ್ನು ಕೇಳ್ರಿ. ಸೊ ನಿಮ್ಗೆ ಕ್ಲಾಸ್ ಲೈಕ್ ಆಗಿತ್ತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಪ್ರೆಸ್ ದ ಬೆಲ್ ಐಕಾನ್. ನಾನು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಆಲ್ಮೋಸ್ಟ್ ಆಲ್ 100% ನಾನು ನಿಮಗೆ ಈಸಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಕ್ವಶನ್ ಯಾವ ಥರ ಇದೆ ನೋಡೋಣ. ಬಟ್ ಈ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಬಿಫೋರ್ ನೀವು ಏನು ಮಾಡಿರ್ಬೇಕಂದ್ರೆ ಆಲ್ಮೋಸ್ಟ್ ಆಲ್ ನಿಮಗೂ ಕೂಡ ಫಾರ್ಮ್ಯಾಟಾಗಿ ಗೊತ್ತಿದೆ. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಇದ್ದೀನಿ. ನೀವು ಫಾರ್ಮ್ಯಾಟನ್ನು ನೋಡ್ಕೊಂಡಿದ್ದೀರಾ. ಓಕೆ, ಪ್ರೀವಿಯಸ್ ಕ್ಲಾಸನ್ನು ಕೇಳಿದ್ದೀರಾ. ಓಕೆ, ಸೊ ಡೈರೆಕ್ಟಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ನೀವು ಒಂದ್ಸಗಿನ ಇನ್ನೊಮ್ಮೆ ಫಾರ್ಮ್ಯಾಟನ್ನು ನೋಡ್ಕೋರಿ. ಸೊ ಈ ಕ್ಲಾಸ್ ನೋಡಿರಿ, ಫಾರ್ಮ್ಯಾಟ್ ನೋಡಿರಿ, ಮತ್ತು ಬೇರೆ ಬೇರೆ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿರಿ. ಓಕೆ, ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಈ ಕ್ಲಾಸ್ ನೋಡಿರಿ. ಅಭಿನವ್ ಲಿಮಿಟೆಡ್ ಅಂತಿದೆ ಆಫ್ ಬೆಳಗಾವಿ ಸೋಲ್ಡ್ ಎ ಪ್ರಾಡಕ್ಟ್ ಓಕೆ ಟು ಅರಿಹಂತ್ ಲಿಮಿಟೆಡ್ ಡೆಲ್ಲಿ ಅಂತ ಹೇಳ್ತಾರೆ. ಓಕೆ, ಸೊ ಒಂದು ಪಾಯಿಂಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು. ಬೆಳಗಾವಿ ಇದೆ. ಓಕೆ, ಸೊ ಇಲ್ರಿ ಡೆಲ್ಲಿ ಇದೆ. ಓಕೆ, ಸೊ ಗೂಡ್ಸ್ ಏನಾಗುತ್ತವೆ ಅಂದರೆ ಬೆಳಗಾವಿ, ಡೆಲ್ಲಿ, ಸೊ ಈ ಥರ ಈ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇದು ಯಾವುದು ಇದನ್ನು ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆಗುತ್ತೆ. ಓಕೆ, ಸೊ ಇಂಟರ್ ಸ್ಟೇಟ್ ಅಂದರೆ ಬೇರೆ ಬೇರೆ ಸ್ಟೇಟ್. ಓಕೆ, ಸೊ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ, ನಂತರ ನೋಡೋಣ. ಸೊ ಇಲ್ಲಿ ರುಪೀಸ್ 5,20,000 ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ರೀತಿ ಇನ್ಕ್ಲೂಡಿಂಗ್ 12% GST ಅಂತೇಳಿ ಕೊಟ್ಟಿದ್ದಾರೆ. ಓಕೆ, 12% GST ಇನ್ಕ್ಲೂಡ್ ಇದೇನೋ ಎಕ್ಸ್ಕ್ಲೂಡ್ ಇದೇನೋ ಇದನ್ನು ಭಾಳ ಅಬ್ಸರ್ವ್ ಮಾಡ್ಬೇಕು ನೀವು ಕೇರ್ಫುಲ್ಲಾಗಿ. ಓಕೆ, ಇನ್ಕ್ಲೂಡ್ ಅಂತಿದೆ. ಸೊ ಅಬೌವ್ ಸೆಲ್ಲಿಂಗ್ ಪ್ರೈಸ್ ಈಸ್ ನಾಟ್ ಇನ್ಕ್ಲೂಡೆಡ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ. ಕೆಲವೊಂದಷ್ಟು ಪಾಯಿಂಟ್ಸ್ ಏನು ಕೊಟ್ಟಿದ್ದಾರಲ್ಲ, ಸೊ ಇವೆಲ್ಲ ಪಾಯಿಂಟ್ಸ ಸೆಲ್ಲಿಂಗ್ ಪ್ರೈಸ್ದಾಗ ಇನ್ಕ್ಲೂಡ್ ಇಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ನಿಮಗೆ ಈಗಾಗಲೇ ಫಾರ್ಮ್ಯಾಟ್ ಕೂಡ ಗೊತ್ತಿದೆ. ಫಸ್ಟಿಗೆ ಏನು ಮಾಡಬೇಕಂದ್ರೆ ಸೇಲ್ಸ್ ಪ್ರೈಸನ್ನು ತೆಗೆದುಕೊಳ್ಬೇಕು. ಇದಾದ ನಂತರ ಲೆಸ್ ಏನು ಮಾಡಬೇಕು, GST ಏನಾದರೂ ಇನ್ಕ್ಲೂಡ್ ಇತ್ತಂದರೆ ಅದನ್ನ ಎಕ್ಸ್ಕ್ಲೂಡ್ ಮಾಡಬೇಕು. ಓಕೆ, ಇಟ್ ಮೀನ್ಸ್ ಏನು ಮಾಡಬೇಕಂದ್ರೆ ಈ ಥರ ನೀವು GST ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿರಿ, ಇಲ್ಲಿ 5,20,000 ಏನಿದೆ ಗೂಡ್ಸ ಸೆಲ್ಲಿಂಗ್ ಪ್ರೈಸ್ ಇದೆ. ಸೊ ಇಂಟು 12 ಮಾಡ್ಕೋಬೇಕು. ಓಕೆ, ಸೊ ಯಾಕ್ರೆ 12% GST ಕೊಟ್ಟಿದ್ದಾರೆ. ಇಂಟು 12 ಡಿವೈಡೆಡ್ ಬೈ, ಸೊ ಇಲ್ಲಿ ಇನ್ಕ್ಲೂಡಿಂಗ್ ಅಂತ ಹೇಳಿದಾರಲ್ರಿ. ಸೊ ಇನ್ಕ್ಲೂಡಿಂಗ್ ಇದ್ರೆ ಸೆಲ್ಲಿಂಗ್ ಪ್ರೈಸಾಗ ನೀವು ಅವಾಗ 112 ಅಂತೇಳಿ ಈ ಥರ ಮೆನ್ಷನ್ ಮಾಡಬೇಕು. ಅಂದರೆ 100 ಇನ್ಬಿಲ್ಟ್ ಇರುತ್ತೆ. ಸೊ ಅದು GST 12 ಅಂದರೆ 112 ಆಗುತ್ತೆ. ಓಕೆ, ಈ ಥರ ಮಾಡಬೇಕು. ಓಕೆ, ಇನ್ಕ್ಲೂಡೆಡ್ ಕೊಟ್ಟರೆ ಸಪೋಸ್ ಇನ್ ಕೇಸ್ ಇಲ್ಲಿ 12% ಇರೋ ಬದಲಿ ಇನ್ನೊಂದು ಇನ್ಫಾರ್ಮೇಷನ್ ನೋಡ್ರಿ, 12% ಇರೋ ಬದಲಿ 14% ಇತ್ತಂದ್ರೆ 14 ಡಿವೈಡೆಡ್ ಬೈ 114 ಅಂತ ಮಾಡ್ಬೇಕು ನೀವು. ಓಕೆ, ಸೊ ಈಗ 12 ಇರೋದ್ರಿಂದ 112 ತೆಗೆದುಕೊಳ್ಬೇಕು. ಓಕೆ, ಈ ಥರ ನೆನಪಿಟ್ಕೋಬೇಕು. ಇದನ್ನ ಸೇಮ್ ಪ್ರಾಬ್ಲಮ್ ಇದೇ ಥರ ಪ್ರಾಬ್ಲಮ ಪ್ರೀವಿಯಸ್ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ದೆ ನಾನು. ಸೊ ಇಷ್ಟು ಮಾಡಿದ ನಂತರ ಇನ್ನೇನು ಮಾಡಬೇಕು, ಸೇಲ್ಸ್ ಪ್ರೈಸನ್ನು ತೆಗೆದುಕೊಳ್ತೀರಾ. ಸೊ ಅದರೊಳಗೆ GSTನ ಲೆಸ್ ಮಾಡ್ತೀರಾ. ಸೊ ನೆಕ್ಸ್ಟ್ ಆ್ಯಡ್ ಮಾಡಬೇಕು, ಕೆಲವೊಂದಷ್ಟು ಐಟಮ್ಸ್ಗಳನ್ನ ಆ್ಯಡ್ ಮಾಡಬೇಕು. ಸೊ ಇನ್ ಎಕ್ಸ್ಕ್ಲೂಸಿವ್ ಐಟಮ್ಸ್ ಅಂತೇಳಿ ಬರುತ್ತೆ, ಅಂದರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತೇಳಿ ಬರುತ್ತೆ. ಸೊ ಇದಾದ ನಂತರ ಎಕ್ಸ್ಕ್ಲೂಸಿವ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂವನ್ನು ಲೆಸ್ ಮಾಡಬೇಕು. ಸೊ ಅಮೌಂಟ್ ಏನು ಉಳಿತಲ್ಲ, ಸೊ ಆ ಅಮೌಂಟಿಗೆ ಏನು ಅಂತಾರೆ ಅಂದರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತಾರೆ. ಓಕೆ, ಸೊ ನೋಡೋಣ. ಸೊ ಫಸ್ಟಿಗೆ ನೋಡ್ರಿ, ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಅಂತಿದೆ 18,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಪಾಯಿಂಟ್ ನೋಡ್ರಿ, ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ಇದೆ 16,000 ಇದೆ. ನೆಕ್ಸ್ಟ್ ಪಾಯಿಂಟ್ ಪ್ರಯಾರಿಟಿ ಚಾರ್ಜಸ್ 7,000 ಇದೆ. ನೆಕ್ಸ್ಟ್ ಒನ್
ಇನ್ಶೂರೆನ್ಸ್ ಚಾರ್ಜಸ್ 3000 ಇದೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್ ಕಾಸ್ಟ್ ಅತ್ತಿದೆ 12000 ಇದೆ. ನೆಕ್ಸ್ಟ್ ಟ್ರೇಡ್ ಡಿಸ್ಕೌಂಟ್ ನಾರ್ಮಲ್ ಪ್ರಾಕ್ಟೀಸ್ ಅತ್ತಿದೆ 20000 ಇದೆ. ಸೊ ಏನು ಕ್ಯಾಲ್ಕುಲೇಟ್ ಮಾಡಂತಾರೆ ಅಂದರೆ ಏನು ಕಂಪ್ಯೂಟ್ ಮಾಡಂತಾರೆ ನೋಡೋಣ ಈಗ. ಫ್ರಮ್ ದ ಅಬೋವ್ ಇನ್ಫಾರ್ಮೇಷನ್, ಸೊ ಇಲ್ಲಿ ಫಸ್ಟ್ ಕಂಪ್ಯೂಟರ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾಡಂತ ಹೇಳ್ತಾರೆ ಫಸ್ಟ್ ಕ್ವಶನ. ಸೆಕೆಂಡ್ ಒಂದು ಕ್ವಶನ ಅಮೌಂಟ್ ಆಫ್ GST ಪೇಬಲ್ ಮಾಡ್ರಿ ಅಂತಾರೆ. ಥರ್ಡ್ ಒಂದು ಕ್ವಶನ ಕಮೆಂಟ್ ಆನ್ IGST. ಓಕೆ, ಸೊ IGST ಬಗ್ಗೆ ಕೂಡ ನಾನು ಡಿಸ್ಕಸ್ ಮಾಡ್ತೇನೆ ಈಗ. ಸೊ ಈ ಥರ ಇದೆ ಕ್ವಶನ್ ಇದೆ. ಸೊ ನೀವು ಫಾರ್ಮೆಟನ್ನು ನೋಡಿರಿ ಅಂದರೆ ಸೊ ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಎಲ್ಲರೂ ನೀವು ಫಾರ್ಮೆಟನ್ನು ನೋಡ್ಕೋರಿ, ಅದನ್ನ ಒಂದು ಸಲ ಪ್ರೀವಿಯಸ್ ಕ್ಲಾಸನ್ನು ಕೂಡ ಕೇಳ್ರಿ. ಸೊ ಈ ಕ್ಲಾಸು ನೋಡ್ಬೋದು ನೀವು. ಓಕೆ, ಸೊ ಇಲ್ಲಿ ಏನು ಮಾಡ್ರಿ, ಇಲ್ಲಿ ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡ್ಬೋದು. ಸೊ ಇದಾದ ನಂತರ ಫಸ್ಟಿಗೆ ನಾವು ಏನು ಕಂಪ್ಯೂಟ್ ಮಾಡಬೇಕಂದ್ರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂವನ್ನು ಕಂಪ್ಯೂಟ್ ಮಾಡೋಣ. ಓಕೆ, ಸೊ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೆನ್ಷನ್ ಮಾಡ್ರಿ. ಇಲ್ಲಿ ಫಸ್ಟ್ ಪಾಯಿಂಟ್ ಹಾಕ್ರಿ, ಕಾಂಪಿಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಮೆನ್ಷನ್ ಮಾಡ್ರಿ. ಪರ್ಟಿಕ್ಯುಲರ್ಸ ಅಮೌಂಟ್ ಅಂತೇಳಿ ಮೆನ್ಷನ್ ಮಾಡಿಬಿಡ್ರಿ. ಓಕೆ, ಸೊ ಅಥವಾ ಪರ್ಟಿಕ್ಯುಲರ್ಸ್ ಅಮೌಂಟ್ ಟೋಟಲ್ ಕೂಡ ಮೆನ್ಷನ್ ಮಾಡಿದ್ರು ನಡೀತಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಫಸ್ಟಿಗೆ ಏನು ಮಾಡಬೇಕಂದ್ರೆ ಆ್ಯಕ್ಚುಲಾಗಿ ಸೆಲ್ಲಿಂಗ್ ಪ್ರೈಸನ್ನು ತೆಗೆದುಕೊಳ್ಬೇಕು. ಓಕೆ, ಸೊ ಇಲ್ಲಿ ಪ್ರೈಸ್ ಆಫ್ ದ ಗೂಡ್ಸ್ ಅಂತಿದೆ, ಇಲ್ಪ ಅಂತಂದರೆ ನೀವು ಸೆಲ್ಲಿಂಗ್ ಪ್ರೈಸ್ ಅಂತೇಳಿ ಮೆನ್ಷನ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಎಷ್ಟು ಸೆಲ್ಲಿಂಗ್ ಪ್ರೈಸ್ ಇದೆ ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ ಇರೋದು 5,20,000 ಅಂತಿದೆ ನೋಡ್ರಿ. ಸೊ ಇದನ್ನು ಮೆನ್ಷನ್ ಮಾಡಬೇಕು. ಸೊ 5,20,000 ಮೆನ್ಷನ್ ಮಾಡಿರಿ. ಸೊ ನೆಕ್ಸ್ಟ್ ಇದು ಇನ್ಕ್ಲೂಡಿಂಗ್ GST 12% ಅಂತ ಹೇಳಿದ್ದಾರೆ, ಅವ್ರಾಗೆ ಹೇಳಿದಾರೆ ನೋಡ್ರಿ. ಇನ್ಕ್ಲೂಡಿಂಗ್ GST 12% ಅಂತ ಹೇಳಿದಾರಲ್ಲ, ಸೇಮ್ ಮೆನ್ಷನ್ ಮಾಡಿರಬೇಕು. ಸೊ ಇದಾದ ನಂತರ ಅದನ್ನ GSTನ ಎಕ್ಸ್ಕ್ಲೂಡ್ ಮಾಡಬೇಕು. ಇದರ ಅರ್ಥ ಅದನ್ನು GSTನ ರಿಮೂವ್ ಮಾಡಬೇಕು. GST at 12% ಹೆಂಗೆ ರಿಮೂವ್ ಮಾಡಬೇಕಂದ್ರೆ 5,20,000 ಇಂಟು 12 ಡಿವೈಡೆಡ್ ಬೈ 112. ನಾನು ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಹೇಳಿದ್ದೀನಿ ನಿಮ್ಗೆ 112 ಯಾಕೆ ತೆಗೆದುಕೊಳ್ಬೇಕಂತ ಹೇಳಿದ್ದೀನಿ. ಸೊ ಟೋಟಲ್ ಎಷ್ಟು ಬರುತ್ತೆ ಅದ 55,714 ಅಂತೇಳಿ ಬರುತ್ತೆ. ಸೊ ಪಾಯಿಂಟ್ದಾಗ ಬಂದ್ರೂ ನೀವೇನು ಮಾಡ್ರಿ, ಪಾಯಿಂಟ್ ಅಂತೇಳಿ ಕೂಡ ಮೆನ್ಷನ್ ಮಾಡ್ಬೋದು. 2 ಡಿಜಿಟ್ ಆರ್ 4 ಡಿಜಿಟನ್ನು ಮೆನ್ಷನ್ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ರೌಂಡ್ ಅಪ್ ಕೂಡ ನೀವು ಮಾಡ್ಬೋದು. ಓಕೆ, ಸೊ ನಿಮ್ಗೆ ಯಾವ ಥರ ಈಸಿ ಆಗುತ್ತಿಲ್ಲ ಸೊ ಆ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ಈಗ ಫೈನಲ್ ಆಗಿ ಈಗ ಏನು ಮಾಡ್ರಿ, 5,20,000 ಮೈನಸ್ 55,714 ಮಾಡಿರಿ. ಸೊ ಅಮೌಂಟ್ ಬರುತ್ತೆ 4,64,286. ಸೊ ಇದಕ್ಕೊಂದು ನೇಮ್ ಕೊಡ್ರಿ, ಪ್ರೈಸ್ ಆಫ್ ದ ಗೂಡ್ಸ್ ಬ್ರೆಕೆಟ್ದಾಗ ಎಕ್ಸ್ಕ್ಲೂಡಿಂಗ್ GST ಅಂತ ಮೆನ್ಷನ್ ಮಾಡ್ಬೋದು. ಓಕೆ, ಸೊ ವೆರಿ ಸಿಂಪಲ್ ಈ ಥರ ಇದೆ. ಸೊ ಇನ್ನೇನು ಮಾಡಬೇಕಂದ್ರೆ ಆ್ಯಡ್ ಮಾಡಿರಿ ಇನ್ಕ್ಲೂಷನ್ಸ್ ಇನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸೆಕ್ಷನ್ 15 ಸಬ್ಸೆಕ್ಷನ್ 2 ಅಂತ ಮಾಡಬೇಕು. ಸೊ ಯಾವೆಲ್ಲ ಪಾಯಿಂಟ್ಸ ಇನ್ಕ್ಲೂಷನ್ಸ್ ಇನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂದಾಗ ಬರ್ತಾವೆ ಅಂತೇಳಿ ನೀವು ಫಾರ್ಮೆಟನ್ನು ಅಬ್ಸರ್ವ್ ಮಾಡಿರಿ. ಸೊ ಈಗ ನಾನು ಡೈರೆಕ್ಟನ್ನು ತೆಗೆದುಕೊಳ್ತಾ ಇದ್ದೀನಿ, ನಿಮಗೆಲ್ಲ ಗೊತ್ತಿದೆ ಫಾರ್ಮೇಟ್ ಅದ. ಸೊ ಇಲ್ಲಿ ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಅಂತ ಇದೆಯಲ್ಲ 18,000. ಸೊ ಇಟ್ ಈಸ್ ಅ ಕಮ್ಸ್ ಅಂಡರ್ ಇನ್ಕ್ಲೂಷನ್ಸ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂದಾಗ ಬರುತ್ತೆ ಅದ. ಸೊ ಏನು ಮಾಡಿರಿ, ಸೊ ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ 18,000 ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಇದಾದ ನಂತರ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ಅಂತ ಇದೆ. ಸೊ ಇದು 16,000 ಇದೆಯಲ್ಲ, ಸೊ ಇದನ್ನು ಡೈರೆಕ್ಟಾಗಿ ನೀವು ಮೆನ್ಷನ್ ಮಾಡ್ಬೋದು. ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ 16,000 ತೆಗೆದುಕೊಳ್ರಿ. ಸೊ ನೆಕ್ಸ್ಟ್ ಒನ್, ಸೊ ಇದಾದ ನಂತರ ಪ್ರೈಟಿ ಚಾರ್ಜಸ್ ಅಂತಿದೆ ನೋಡ್ರಿ 7,000 ಇದೆಯಲ್ಲ. ಸೊ ಪ್ರೈಟಿ ಚಾರ್ಜಸ್ 7,000 ಮೆನ್ಷನ್ ಮಾಡ್ರಿ. ಪ್ರೈಟಿ ಚಾರ್ಜಸ್ 7,000. ನೆಕ್ಸ್ಟ್ ಒನ್, ಸೊ ಇವೆಲ್ಲ ಇನ್ಕ್ಲೂಷನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂದಾಗ ಬರ್ತಾವ್ರೆ. ನೆಕ್ಸ್ಟ್ ಇನ್ಶೂರೆನ್ಸ್ ಚಾರ್ಜಸ್ ಇದೆ 3,000 ಇದೆ. ಇಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಇನ್ಕ್ಲೂಷನ್ ಇನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಇನ್ಶೂರೆನ್ಸ್ ಚಾರ್ಜಸ್ 3,000 ಇದೆ. ಓಕೆ, ನೆಕ್ಸ್ಟ್ ಒಂದು ಪಾಯಿಂಟ್ ನೋಡ್ರಿ, ಈಗ ಟೋಟಲ್ ಮಾಡೋಕ್ಕೆ ಹೋಗ್ಬೇಡ್ರಿ, ಲಾಸ್ಟಿಗೆ ಮಾಡೋಣ. ಇಲ್ಲಿ ನೆಕ್ಸ್ಟ್ ಒಂದು ಪಾಯಿಂಟ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್ ಕಾಸ್ಟ್ 12,000 ಇದೆಯಲ್ಲ. ಸೊ ಇದನ್ನು ಫಾರ್ಮೆಟ್ದಾಗ ಮೆನ್ಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ನೀವು ಫಾರ್ಮೆಟ್ ಪ್ರಕಾರನ ಇದು ಬರೋದಿಲ್ಲ. ಸೊ ನೆಕ್ಸ್ಟ್ ಒಂದು ಪಾಯಿಂಟ್ ನೋಡ್ರಿ, ಟ್ರೇಡ್ ಡಿಸ್ಕೌಂಟ್ ಇಟ್ ಈಸ್ ಅ ಎಕ್ಸ್ಕ್ಲೂಸಿವ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂದಾಗ ಬರುತ್ತೆ. ನಾರ್ಮಲ್ ಪ್ರಾಕ್ಟೀಸ್ ಇದೆ ಎಷ್ಟಿದೆ 20,000. ಸೊ ಅದನ್ನ ಮೈನಸ್ ಮಾಡ್ಕೋಬೇಕು ನೀವು. ಸೊ ಲೆಸ್ ಒಂದೆರಡು ಲೈನ್ ಬಿಟ್ಟ ಲೆಸ್ ಅಂದರೆ ಎಕ್ಸ್ಕ್ಲೂಷನ್ಸ್ ಇನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಹಾಕ್ರಿ. ಸೆಕ್ಷನ್ 15 ಸಬ್ಸೆಕ್ಷನ್ 3 ಪ್ರಕಾರ ಟ್ರೇಡ್ ಡಿಸ್ಕೌಂಟ್ ಅಂತ ಮೆನ್ಷನ್ ಮಾಡಿರಿ. ಬ್ರೆಕೆಟ್ದಾಗ ನಾರ್ಮಲ್ ಪ್ರಾಕ್ಟೀಸ ಅಮೌಂಟ 20,000 ಅಂತ ಮೆನ್ಷನ್ ಮಾಡ್ಬೋದು ನೀವು. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಯಾವ್ದು ನೋಡ್ರಿ, ಯಾವ ಪಾಯಿಂಟ್ ಇಲ್ಲ, ಎದಿಂದ ಎಲ್ಲ ಪಾಯಿಂಟ್ಸ್ಗಳನ್ನ ನೋಡಿದ್ದೇವೆ ನಾವು. ಓಕೆ, ಸೊ ಈಗ ಟೋಟ್ಲಿಂಗ್ ಮಾಡ್ಕೋರಿ ಇದನ್ನ.
ಸೊ ಈಗ ಡೈರೆಕ್ಟ್ ಇದನ್ನ ನನಗೆ ಟೋಟಲ್ ಮಾಡಿದರೆ ಸೊ ನೆಕ್ಸ್ಟ್ ಒನ್ ಇನ್ನು ಇವೆಲ್ಲ 18,000 16,000 7,000 3,000 ಟೋಟಲ್ ಮಾಡಿದ್ರೆ ಅಮೌಂಟ್ ಎಷ್ಟು ಬರುತ್ತೆ 44,000 ಬರುತ್ತೆ ಓಕೆ ಸೊ 4,64,286 ನೆಕ್ಸ್ಟ್ ಪ್ಲಸ್ 44,000 ಮಾಡಿದ್ರೆ ಸೊ ಅಮೌಂಟ್ ಬರುತ್ತೆ 5,08,286 ಅಂತೇಳಿ ಬರುತ್ತೆ ಸೊ ಅದನ್ನ ಅಮೌಂಟ ನೀವು ಡಿಜಿಟ್ದಾಗ ಬಂದರೆ ಡಿಜಿಟ್ದಾಗೂ ಕೂಡ ಮೆನ್ಷನ್ ಮಾಡ್ಬೋದು ನೀವು ಸೊ ನಾನು ಡೈರೆಕ್ಟಾಗಿ ತೆಗೆದುಕೊಳ್ತಾ ಇದ್ದೀನಿ ಲೆಸ್ ಮಾಡಿದ್ರೆ ಎಕ್ಸ್ಕ್ಲೂಸಿವ್ ಟ್ರಾನ್ಸಾಕ್ಷನ್ ಎಷ್ಟು ಬಂದಿದೆ ಓನ್ಲಿ ಫಾರ್ 20,000 ಸೊ ನಾರ್ಮಲ್ ಟ್ರೇಡ್ ಪ್ರಾಕ್ಟೀಸ್ ಅಷ್ಟೇ ಇದೆಯಲ್ಲ 20,000 ಅದನ್ನ ಲೆಸ್ ಮಾಡಿದ್ರೆ ಅಂದರೆ 5,08,286 ಮೈನಸ್ 20,000 ಮಾಡಿದಾಗ 4,88,286 ಬರುತ್ತೆ ಸೊ ಇಟ್ ಈಸ್ ಅ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತೇಳಿ ಮೆನ್ಷನ್ ಮಾಡ್ಬೋದು ಓಕೆ ಸೊ ಹಾಗಾದರೆ ನಮ್ಗೆ ಕ್ವಶನ್ ನಂಬರ್ 1 ಸಾಲ್ವ್ ಮಾಡಿದ್ದಾಯಿತು ಓಕೆ ಸೊ ಈ ಥರ ಕ್ವಶನ್ ನಂಬರ್ 1 ನೀವು ಸಾಲ್ವ್ ಮಾಡ್ಬೋದು ಸೊ ಇಲ್ಲಿ ಒಂದು ನೋಟ್ ಕೂಡ ಬರೀರಿ ಏನು ನೋಟ್ ಬರೀಬೇಕಂದ್ರೆ ಯಾವ ಪಾಯಿಂಟ್ಸ್ಗಳನ್ನ ಬಿಟ್ಟಿರ್ತಾರಲ್ಲ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಟನ್ನು ಮೆನ್ಷನ್ ಮಾಡಿಬಿಡ್ರಿ ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್ ಕಾಸ್ಟ್ 12,000 ನಾವು ಮೆನ್ಷನ್ ಮಾಡಿಲ್ಲಲ್ಲ ಸೊ ಅದನ್ನ ಮೆನ್ಷನ್ ಇಲ್ಲಿ ನೋಟ್ ಬರಿಬೋದು ನೀವು ಕಾಸ್ಟ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಸೆಲ್ಲಿಂಗ್ ಪ್ರೈಸ್ ಆ್ಯಂಡ್ಸ್ ಇಟ್ ವಿಲ್ ಬಿ ನ್ಯಾಚುರಲ್ ಅಂತೇಳಿ ಬರಿಬೋದು ನೀವು ಇಲ್ಲಿ ನೀವು ಇಲ್ಲೂ ಮೆನ್ಷನ್ ಮಾಡ್ಬೋದು ಬಟ್ ಅಮೌಂಟನ್ನು ಮೆನ್ಷನ್ ಮಾಡೋಕ್ಕೆ ಹೋಗ್ಬೇಡ್ರಿ ಸೊ ಈ ಥರ ಮೆನ್ಷನ್ ಮಾಡೋದನ್ನ ಓಕೆ ಸೊ ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟಾಯ್ತು ರೀ ಫೈನಲ್ ಆಗಿ 4,88,286 ಆಯಿತು ಓಕೆ ಸೊ ಇನ್ನೂ ಸ್ವಲ್ಪ ಇಂಪಾರ್ಟೆಂಟ್ ಇದೆ ನೋಡ್ರಿ ಕ್ವಶನ್ ನಂಬರ್ 2 ಏನು ಕೇಳ್ತಾರೆ ಅಮೌಂಟ್ ಆಫ್ GST ಪೇಬಲ್ ಅಂತೇಳಿ ಕೇಳಿದ್ದಾರೆ ಓಕೆ ಸೊ ಎಷ್ಟು ಅಮೌಂಟ GST ಪೇಬಲ್ ಆಕೈತ್ರಿ ಅಂತ ಕೇಳಿದ್ದಾರೆ ಓಕೆ ಸೊ ನೀವು ಒಂದು ಪಾಯಿಂಟ್ ಏನಂದರೆ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೋಡಿ ಕಮ್ ಟು ದ ಪಾಯಿಂಟ್ ಬೆಳಗಾವಿ ಆ್ಯಂಡ್ ಡೆಲ್ಲಿ ಓಕೆ ಸೊ ಇಲ್ಲಿ ಎರಡು ಸ್ಟೇಟ್ ಇದ್ದಾವೆ ಓಕೆ ಸೊ ಎರಡು ಸ್ಟೇಟ್ ಇದ್ದಾವೆ ಸೊ ಬೆಳಗಾವಿ ಇದು ಕರ್ನಾಟಕ ಸ್ಟೇಟ್ ಆಯಿತು ಡೆಲ್ಲಿ ಸಪ್ರೇಟ್ ಸ್ಟೇಟ್ ಇದೆ ಓಕೆ ಸೊ ಈಗ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತೇಳಿ ಬರುತ್ತೆ ಅಂದರೆ ಬೇರೆ ಬೇರೆ ಸ್ಟೇಟ್ಗಳಿಗೆ ಏನಾದರೂ ಗೂಡ್ಸ ಸರ್ವಿಸಸ ಏನಾದರೂ ಎಕ್ಸ್ಚೇಂಜ್ ಇತ್ತಂದರೆ ಸೊ ನಾವು ಏನು ಮಾಡಬೇಕಂದ್ರೆ ಅಲ್ಲಿ ಆ್ಯಕ್ಚುಲಾಗಿ ಅಕಾರ್ಡಿಂಗ್ ಟು GST ಆ್ಯಕ್ಟ್ ಪ್ರಕಾರ ಸೊ ಅಲ್ಲಿ IGSTನ ಕ್ಯಾಲ್ಕುಲೇಟ್ ಮಾಡಬೇಕು ಓಕೆ ಸೊ ಇಲ್ಲಿ ಏನು ಕೇಳಿದ್ದಾರೆ ಅಮೌಂಟ್ ಆಫ್ GST ಪೇಬಲ್ ಯಾವ ಥರ GST ಪೇಬಲ್ ಮಾಡಬೇಕಂದ್ರೆ ಸೊ ಇಲ್ಲಿ ಹೆಡ್ಡಿಂಗ್ ಕೊಡ್ರಿ ಈ ಥರ ಸೆಕೆಂಡ್ ಪಾಯಿಂಟ್ ಮೆನ್ಷನ್ ಮಾಡಿರಿ ಕಾಂಪಿಟೇಷನ್ ಆಫ್ GST ಪೇಬಲ್ ಅಂತ ಹಾಕ್ರಿ ಸೊ ಇಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬರ್ಕೋರಿ ಫಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟಿದೆ 4,88,286 ಇದೆ 4,88,286 ಸೊ ಇದ್ರ ಮೇಲೆ 12% GSTನ ಚಾರ್ಜ್ ಮಾಡಬೇಕು ಓಕೆ ಸೊ ಇಲ್ಲಿ 12% GST ಕೊಟ್ಟಿದಾರಲ್ರಿ ಎಷ್ಟು ಕೊಡ್ತಾರಲ್ಲ ಅಷ್ಟೇ ಚಾರ್ಜ್ ಮಾಡ್ರಿ ನೀವು ಸೊ 12% GST ಅಂತ ಹಾಕ್ರಿ ಇನ್ನೊಂದು IGST ಹಾಕಬೇಕಿಲ್ಲ ಓಕೆ ಸೊ ಇಲ್ಲಿ IGST ಹಾಕ್ಬೇಕದ IGST ಓಕೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ IGST ಆಟ್ 12% ಓಕೆ 12% ಅದ್ರ ಮೇಲೆ ಮಾಡ್ಬೇಕ್ರಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟಿದ್ದಾರೆ 4,88,286 ಮೇಲೆ 12% ಮಾಡ್ರಿ 58,594.32 ಅಂತೇಳಿ ಬರುತ್ತೆ ಓಕೆ ಇಲ್ಲಪ್ಪ ಅಂತಂದ್ರೆ ರೌಂಡ್ ಫಿಗರ್ ಆಗಿ 94 ಅಷ್ಟೇ ಮೆನ್ಷನ್ ಮಾಡ್ಬೋದು ನೀವು 58,594 ಅಂತ ಮೆನ್ಷನ್ ಮಾಡ್ಬೋದು ಅಮೌಂಟ್ ಆಫ್ GST ಪೇಬಲ್ 58,594 ಅಂತ ಮೆನ್ಷನ್ ಮಾಡ್ಬೋದು ಇಲ್ಲಪ್ಪ ಅಂತ 0.32 ಮೆನ್ಷನ್ ಮಾಡ್ಬೋದು ಓಕೆ ಸೊ ಈ ಥರ ಪ್ರಾಬ್ಲಮ ಸಾಲ್ವ್ ಮಾಡಬೇಕು ಓಕೆ ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ನೀವು ಅಬ್ಸರ್ವ್ ಮಾಡಬೇಕು ಯಾವಾಗಲೂ GST ಏನು ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ ಸೊ GST ಕ್ಯಾಲ್ಕುಲೇಟ್ ಮಾಡುವಾಗ ಸೊ ಇಲ್ಲಿ ಒಂದೇ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇತ್ತಂದರೆ ಸೊ ಅವಾಗ ನಾವು CGST ಮತ್ತು SGSTಯನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ ಓಕೆ ಸೊ ಇಲ್ಲಿ 50% ಇಲ್ಲಿ 50% ಪೇ ಮಾಡ್ತೇವೆ ಓಕೆ ಸೊ ಇನ್ ಕೇಸ ಏನಾದರೂ ಬೇರೆ ಸ್ಟೇಟ್ ಮಾಡ್ರೆ IGST ಕ್ಯಾಲ್ಕುಲೇಟ್ ಮಾಡ್ಬೇಕ್ರಿ ಟೋಟಲ್ ಅಮೌಂಟನ್ನು ಮೆನ್ಷನ್ ಮಾಡಿಬಿಡ್ರಿ ಓಕೆ ಸೊ ಈ ಥರ ಇನ್ನೊಂದು ಸ್ವಲ್ಪ ನಾನು ಡೀಟೇಲಾಗಿ ಇಲ್ಲಿ ಹೇಳ್ತೇನೆ ನೋಡ್ರಿ ಸೊ ಇನ್ನೂ ಏನು ಮಾಡಂದರೆ ಕ್ವಶನ್ ನಂಬರ್ 3 ಕೇಳಿದರೆ ಕಮೆಂಟ್ ಆನ್ IGST ಅಂತ ಹೇಳಿ ಕೇಳಿದ್ದಾರೆ ಓಕೆ ಸೊ ನೀವು IGST ಬಗ್ಗೆ ಸ್ವಲ್ಪ ಕಮೆಂಟನ್ನು ಬರೀರಿ ಅಂತ ಹೇಳ್ತಾರೆ IGST ಓಕೆ ಸೊ ಅಂದ್ರೆ ಬರೀನ ಕಮೆಂಟ್ ಯಾವ ಥರ ಬರಿಬೇಕಂದ್ರೆ ಈಗ ಕ್ವಶನ್ ನಂಬರ್ 3 ಏನಿದೆಯಲ್ಲ ಆ ಥರ ಆನ್ಸರ್ ನೋಡ್ರಿ ಕಮೆಂಟ್ ಅಂತ ಹಾಕ್ರಿ ವೆನ್ ದ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಓಕೆ ಆರ್ ವಿದಿನ್ ದ ಸ್ಟೇಟ್ ದೆನ್
CGST ಆ್ಯಂಡ್ SGST ಆರ್ ಅಪ್ಲಿಕೇಬಲ್ ಅಂತ ಹೇಳ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಡೀಟೇಲ್ ಆಗಿ ಇನ್ನೊಮ್ಮೆ ನೋಡೋಣ. ಸೊ ಇಲ್ಲಿ GST ಇದೆ ರೀ. ಸೊ GST ವಿದಿನ್ ಸ್ಟೇಟ್ ಇತ್ತಂದ್ರೆ ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ CGST ಆ್ಯಂಡ್ SGSTಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. CGSTಗೆ 50%, SGSTಗೆ 50%. ಫಾರ್ ಎಕ್ಸಾಂಪಲ್ ಇದೇ ಪ್ರಾಬ್ಲಮ್ದಾಗ 12% ಐತಿಲ್ಲ ರೀ. ಸೊ ಇಲ್ಲಿ 6%, ಇಲ್ಲೂ 6% ತೆಗೆದುಕೊಳ್ಬೇಕು. ಯಾವಾಗ ಹೇಳ್ರಿ ಇದ ಇಂಟ್ರಾ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂದರೆ ವಿದಿನ್ ಸ್ಟೇಟ್ ಇದ್ದಾಗ. ಓಕೆ, ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇದ್ದಾಗ ಇಲ್ಲಿ ಹೇಳ್ತಾರೆ ನೋಡ್ರಿ, ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು ವಿದಿನ್ ಸ್ಟೇಟ್ ಇದ್ದಾಗ. ವೆನ್ ದ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಟೇಕನ್ ಪ್ಲೇಸ್ ಬಿಟ್ವೀನ್ 2 states, ಓಕೆ, ದೆನ್ IGST ಈಸ್ ಅಪ್ಲಿಕೇಬಲ್ ಅಂತ ಹೇಳ್ತಾರೆ. ಓಕೆ, ಸೊ ಯಾವಾಗ ಬೇರೆ ಬೇರೆ ಸ್ಟೇಟ್ ಇತ್ತಂದ್ರೆ IGSTಯನ್ನು ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾರೆ. ಓಕೆ, ಸೊ ಈ ಥರ ಇದು ಆ್ಯಕ್ಚುಲಾಗಿ ರೂಲ್ GST 2017 ಪ್ರಕಾರ ನೀವು ಈ ಥರ GSTನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸ್ವಲ್ಪ ಭಾಳ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇದೆ. ಸೊ ನೀವು ಈಸಿಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಒಂದು ಸ್ವಲ್ಪ ಫಾರ್ಮ್ಯಾಟನ್ನು ನೋಡ್ಕೊರಿ, ಫಾರ್ಮ್ಯಾಟ್ ಪ್ರಕಾರ ಬೇರೆ ಬೇರೆ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿರಿ. ಈ ಕ್ಲಾಸನ್ನು ಕೂಡ ನೋಡಿರಿ. ಇದರ ಹಿಂದಿನ ಪ್ರೀವಿಯಸ್ ಕ್ಲಾಸ್ ಏನಿದೆಯಲ್ಲ ಸೊ ಅದನ್ನು ಕೂಡ ನೀವು ನೋಡಿರಿ. ಸೊ ನಿಮಗೆ ಗೊತ್ತಾಗುತ್ತೆ, ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ನಿಮ್ಗೆ ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಪ್ರೆಸ್ ದ ಬೆಲ್ ಐಕಾನ್. ನಾನು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಸೊ ನೀವೆಲ್ಲ ನೋಡ್ಬೋದು. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು.